ಶ್ರಾವಣಿ ಸುಬ್ರಹ್ಮಣ್ಯ ಅಪ್ಪನ ಎದುರು ಎಡವಿದಳು ಶ್ರಾವಣಿ. ಸತ್ಯ ಗೊತ್ತಾದ ಮೇಲೆ ಬಿಡ್ತಾರ ಅಪ್ಪ? ಶ್ರಾವಣಿಗೆ ತಂದೆಯ ಪ್ರೀತಿಯನ್ನು ಪಡೆಯಬೇಕೆಂಬ ಹಂಬಲ ಜಾಸ್ತಿ ಇದೆ. ಹುಟ್ಟುತ್ತಲೇ ಅಮ್ಮನನ್ನು ಕಳೆದುಕೊಂಡ ಶ್ರಾವಣಿಗೆ ಯಾವತ್ತಿಗೂ ಅಮ್ಮನ ಪ್ರೀತಿ ಹೇಗಿರುತ್ತೆ ಎಂಬುದು ನೋಡಿಲ್ಲ. ಹಾಗಂತ ಅಮ್ಮ ಬೇಕು ಎಂದು ಬಯಸಿದವಳಲ್ಲ. ಆದರೆ ಅಪ್ಪನ ಪ್ರೀತಿಗಾಗಿ ಸದಾ ಹಂಬಲಿಸುತ್ತಾ ಇರುತ್ತಾಳೆ. ಅಪ್ಪ ಒಂದು ಸಲ ಮಾತನಾಡಿದರೂ ಸಾಕು ಎಂದು ಕನವರಿಸುತ್ತಾಳೆ. ಅಪ್ಪ ಎಷ್ಟೇ ಮನಸ್ತಾಪ ಮಾಡಿಕೊಂಡರೂ ಬೇಸರ ಆದರೂ ತೋಡಿಕೊಳ್ಳದೆ ಆ ಪ್ರೀತಿಗಾಗಿ ಕಾಯುತ್ತಿದ್ದಾಳೆ. ತಂದೆ ಯಾಕೆ ತನ್ನ ಜೊತೆ ಮಾತನಾಡುತ್ತಿಲ್ಲ ಎಂಬ ಸಣ್ಣ ಕಾರಣವು ಶ್ರಾವಣಿಗೆ ಗೊತ್ತಿಲ್ಲ. ಊಟ ಮಾಡುವಾಗಲೂ ಮಗಳ ಜೊತೆ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ. ನಾಯಿಯನ್ನು ಬೇಕಾದರ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ, ಮಗಳನ್ನು ಕರೆದುಕೊಂಡು ಹೋಗಲ್ಲ. ವೀರೇಂದ್ರನ ತಂಗಿಯ ಮನೆಯಲ್ಲಿ ಪ್ರಭಾವಶಾಲಿಯಾಗಿದ್ದಾಳೆ. ವೀರೇಂದ್ರ ಮನೆಗೆ ಬಂದ ಗಂಡಿನ ಕಡೆಯವರು ಅತ್ತೆಯ ನಡವಳಿಕೆಯಿಂದ ನನ್ನನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಎಂದು ಊಹೆ ಮಾಡಿಕೊಂಡ ಶ್ರಾವಣಿ ಗಂಡಿನ ಮನೆಯವರನ್ನು ಅಡ್ಡ ಹಾಕಿ ಹುಡುಗಿಯ ಬಗ್ಗೆ ಕೆಟ್ಟದಾಗಿ ಹೇಳಿದಳು. ಆದರೆ ಗಂಡಿನ ಇದ್ಯಾವುದು ಲೆಕ್ಕಿಸದೆ ಹುಡುಗಿಯರನ್ನು ನೋಡುವುದಕ್ಕೆ ವೀರೇಂದ್ರ ಮನೆಗೆ ಬಂದರು. ಬಂದ ಅತಿಥಿಗಳು ವೀರೇಂದ್ರ ಮನೆಯವರಿಗೆ ಒಳ್ಳೆಯ ಆತಿಥ್ಯ ಸಿಕ್ಕಿದೆ. ಶಾಸ್ತ್ರದ ಪ್ರಕಾರ ಹುಡುಗಿಯನ್ನು ನೋಡಿದರು. ಮಗಳನ್ನು ಸಂಸ್ಕಾರವಂತೆ ಎಂದ ಬೀಗರು. ವೀರೇಂದ್ರ ಅವರ ಮಗಳನ್ನು ಕರೆಸಿದರು. ಮಗಳು ನಡೆದುಕೊಂಡ ರೀತಿಗೆ ಗಂಡಿನ ಕಡೆಯವರು ಖುಷಿಯಾದರು. ಮನೆಯವರು ನೋಡಿಕೊಂಡ ರೀತಿಗೆ ಸಂಸ್ಕಾರವಂತರು ಎಂದು ನಂಬಿದರು. ಗಂಡಿನ ಕಡೆಯವರಿಗೆ ಖುಷಿಯಾಗಿ ಎಲ್ಲರೂ ಖುಷಿಯಿಂದಲೇ ಹೇಳಿದರು. ಹೆಣ್ಣಿನ ಗುಣ ನೋಡಿದರೆ ಗೊತ್ತಾಗುತ್ತದೆ, ತುಂಬಾ ಸಂಸ್ಕಾರವಂತರು ಎಂಬುದು ನೋಡಿದರೆ ಗೊತ್ತಾಗುತ್ತದೆ ಎಂದು ಹೊಗಳಿದರು. ಇದೇ ಸಮಯಕ್ಕೆ ಗಂಡಿನ ತಾಯಿ, ಇಷ್ಟು ಸಂಸ್ಕಾರವಂತರ ಹುಡುಗಿ ಒಂದು ಕೆಟ್ಟದಾಗಿ ಹೇಳಿದ್ದು ಯಾಕೆ ಎಂದು ಎಲ್ಲರ ಮುಂದೆ ಪ್ರಶ್ನೆ ಮಾಡಿದರು. ಯಾರೆಂದು ತಿಳಿಯಲು ಹೊರಟ ವೀರೇಂದ್ರ ಇತ್ತ ಕೇಳಿಸಿಕೊಂಡ ವೀರೇಂದ್ರ ಅವರಿಗೆ ಕೋಪ ನೆತ್ತಿಗೇರಿತು. ಮಗಳ ಮೇಲೆ ಕೆಟ್ಟದಾಗಿ ಮಾತನಾಡಿದರಾ, ಯಾರದು ಎಂದು ಪ್ರಶ್ನಿಸಿದಳು. ಗಂಡಿನವರು ಅದನ್ನು ಅಲ್ಲಿಗೆ ತೇಲಿಸುವುದಕ್ಕೆ ಪ್ರಯತ್ನ ಬಿಟ್ಟರು. ಬಿಡಿ, ಒಂದು ಗಂಡು ಹೆಣ್ಣಿನ ಮದುವೆ ಎಂದರೆ ಈ ರೀತಿಯ ಆರೋಪಗಳು ಬರುವುದು ಸಹಜ ಎಂದು ಹೇಳಿದರು. ಆದರೂ ಬಿಡದ ವೀರೇಂದ್ರ, ಇದನ್ನು ಸುಲಭವಾಗಿ ನೀವು ಬಿಡಬಹುದು, ಆದರೆ ನಾನು ಬಿಡುವುದಿಲ್ಲ, ಸಾಧ್ಯವಿಲ್ಲ, ಅವರನ್ನು ಹುಡುಗುತ್ತೇನೆ ನಿರ್ಧಾರ ಮಾಡಿದನು. ಅಪ್ಪನ ಎದುರೇ ಎಡವಿದಳ ಶ್ರಾವಣಿ. ಇಷ್ಟೆಲ್ಲ ಮಾತನಾಡುವಾಗಲೇ ಶ್ರಾವಣಿ ಗ್ರಹಚಾರ ಕೆಟ್ಟಿದೆ. ಆಚೆ ಹೋಗುವಾಗ ಎಡವಿ ಬಿದ್ದಿದ್ದಾಳೆ. ಮೊದಲೇ ಗಂಡಿನ ಮನೆಯವರಿಗೆ ಚಾಡಿ ಹೇಳುವಾಗಲೂ ಅದೇ ಚೂಡಿದಾರ್ ಹಾಕಿದ್ದಳು. ಮುಖವನ್ನು ಅದೇ ದುಪ್ಪಟದಿಂದ ಕವರ್ ಮಾಡಿಕೊಂಡಿದ್ದಳು. ಮನೆಯಲ್ಲಿ ಅಪ್ಪನ ಎದುರು ಬಿದ್ದಾಗಲೇ ಗಂಡಿನ ಮನೆಯವರು ಎದುರು ಸಿಕ್ಕಿ ಬಿದ್ದಳು. ತಕ್ಷಣ ಅವಳನ್ನು ಕಂಡು, ನೀನೇ ಅಲ್ವಾ ಆ ಹುಡುಗಿಯ ಬಗ್ಗೆ ಕೆಟ್ಟದಾಗಿ ಹೇಳಿದ್ದು ಎಂದು ಕೇಳಿದರು. ಅಪ್ಪ ಬೇರೆ ಅಲ್ಲಿಯೇ ನಿಂತಿದ್ದರು. ಮಗಳ ಕೆಕ್ಕರಿಸಿ ನೋಡಿದರು. ಶ್ರಾವಣಿಗೆ ಏನು ಮಾಡಬೇಕು ಎಂದು ಮಾತ್ರ ತಿಳಿಯದೆ ಕಂಗಾಲಾದಳು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.